ಅಲ್ಲ, ಅದು ನಂಬರ್ ಅಂತೂ ಇದೆ ಅವರಿಗೆ. ನಂಬರ್ ನೋಡಿದಾಗ ಯಾವುದೇ ರೀತಿ ತೊಂದರೆ ಇಲ್ಲ ಅವರಿಗೆ ನನ್ನ ಪ್ರಕಾರ. ಆದರೆ ಈ ಸಿದ್ದರಾಮಯ್ಯವ್ರ ಬೆಂಬಲಿಗರು ಏನು ಮಾಡ್ತಾರೆ, ಅವ್ರು ಎಷ್ಟು ಜನಕ್ಕೆ ಸಚಿವ ಸಂಪುಟ ಸಿಗುತ್ತೆ, ಯಾರು ಹೊರಗೆ ಬರ್ತಾರೆ, ಮತ್ತು ಎಷ್ಟು ಜನ ಶಾಸಕರಿಗೆ ಅವಕಾಶ ಸಿಗುತ್ತೆ, ಬರುವಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಬಹುತೇಕವಾಗಿ ಡಿ ಕೆ ಶಿವಕುಮಾರ್ ಅವರು ಆಗ್ತಾರೆ, ಅವ್ರು ಹೆಂಗೆ ನಡೆಸ್ಕೊಳ್ತಾರೆ ಅದ್ರ ಮೇಲೆ ಭಾಳಷ್ಟು ಪರಿಣಾಮ ಆಗ್ತದೆ ಖಂಡಿತವಾಗೂ. ಹಾಗೆ ಏನಾದರೂ ಪರಿಣಾಮ ಆದರೆ ನೀವು ಸಿದ್ಧರಿದ್ದೀರಿ ಚುನಾವಣೆಗೆ ರೆಡಿ ಎದುರಿಸಲಿಕ್ಕೆ ಬಿಜೆಪಿ? ನಾಳೆನೇ ಚುನಾವಣೆ ಆದರೂ ಕೂಡ ಬಿ ಜೆ ಪಿ ಸಿದ್ಧರಿದೆ. ಅವರು ನಿನ್ನೆ ಒಂದೇ ಮಾತಿಗೆ ಡಿ ಕೆ ಶಿವಕುಮಾರ್ ಮುಖದಲ್ಲಿ ಕಳೆ ಬದಲಾವಣೆ ಆಯಿತು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ಕರ್ನಾಟಕ ರಾಜಕಾರಣದಲ್ಲಿ ಇರ್ತೀನಿ ಅನ್ನೋಂಥ ಮಾತೇನಿದೆ ಅದು ಖಂಡಿತವಾಗೂ ಒಂದು ತೂಗುವ ಕತ್ತಿ. ಕರ್ನಾಟಕ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದೊಂದು ತೂಗುವ ಕತ್ತಿ. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಅದರ ತೂಗುವ ಕತ್ತಿ ಅಂತಂದರೆ ಬೀಳೋದೇ ಹೆಚ್ಚು. ತೂಗುವ ಕತ್ತಿ ಅನ್ನುವಂಥದ್ದು ನಿಮಗೆ ಒಂದು ಹೆಡ್ಲೈನ್ಸ್ ಕೊಟ್ಟಿದ್ದೀನಿ. ಈ ಸಿದ್ದರಾಮಯ್ಯನವರು ಇಳಿಸಿರೋದು 2028ಕ್ಕೆ ನೀವು ಬಹುಮತ ಪಡಿತೀವಿ ಅನ್ನುವಂಥ ವಿಶ್ವಾಸ ಬಂದಿದೆ. ಇದಕ್ಕೆ ಏನು ಸಂಬಂಧ ಇಲ್ಲ. ಆ್ಯಸ್ ಇಟ್ ಈಸ್ ಈ 3 ವರ್ಷದ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ SC ST ಜನ ಭ್ರಮ ನಿರಸನಗೊಂಡಿದ್ದಾರೆ. ಇದೇ ಬ್ಯಾಕ್ವರ್ಡ್ ಕ್ಲಾಸ್ ಕೂಡ ಭ್ರಮ ನಿರಸನಗೊಂಡಿದ್ದಾರೆ. ಆಡಳಿತ ಶೂನ್ಯ, ಅಭಿವೃದ್ಧಿ ಶೂನ್ಯ. ಈ ಸರ್ಕಾರದ ಯಾವತ್ತಾದರೂ ಯಾವಾಗಾದರೂ ಚುನಾವಣೆ ಆದರೆ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಇಟ್ಕೊಂಡು ಖಂಡಿತ BJP 100% ಸ್ವಂತ ಶಕ್ತಿಯಲ್ಲಿ ನಾವು ಬಹುಮತ ಬರ್ತದೆ. ಅದಕ್ಕೆ ಈಗಿನ ಬೆಳವಣಿಗೆ ಅದು ಎಡಿಷನಲ್ ಅಷ್ಟೇ. ಕೇಂದ್ರ ಸರ್ಕಾರ ಈಗ ನೋಡಿ, ಕುಣಿಯಕ್ಕೆ ಬರಲಿಲ್ಲ ನೆಳ ಡೊಂಕ್ ಅಂತಾರೆ. ಅವ್ರು ನಿನ್ನೆ ಸರ್ಪ್ಲಸ್ ಬಜೆಟ್ ಬಗ್ಗೆ ಮಾತಾಡಿದರು. ರೆವೆನ್ಯೂ ಸರ್ಪ್ಲಸ್ ಇಲ್ಲ, ಯಾಕಿಲ್ಲ ಅಂದರೆ ಕೇಂದ್ರ ಸರ್ಕಾರ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಸರ್ಪ್ಲಸ್ ಬಜೆಟ್ ಮಾಡಿದ್ದೆ. ಆವಾಗಲೂ 15 ಹಣಕಾಸಿನ ಹಣ ಎಷ್ಟು ಬೇಕೋ ಅಷ್ಟು ಬಂದಿತ್ತು. ನಮಗೇನು ವಿಶೇಷ ಅನುದಾನ ಬಂದಿತ್ತಾ? ಏನೂ ಬಂದಿರಲಿಲ್ಲ. ಇದೇ ಹಣಕಾಸು 15 ಹಣಕಾಸು ಎಷ್ಟು ಬಿಡುಗಡೆ ಆಗಬೇಕು ಅದು. ಮತ್ತು ಒಂದು ಸತ್ಯ ಹೇಳ್ತೀನಿ, 14ನೇ ಹಣಕಾಸು UPA ಸರ್ಕಾರ ಇದ್ದಾಗ ಬಂದಿತ್ತು, ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ. ಅದಕ್ಕಿಂತ 1 ಲಕ್ಷ ಕೋಟಿ 15ನೇ ಹಣಕಾಸಿನಲ್ಲಿ ಹೆಚ್ಚು ಬಂದಿದೆ ಕರ್ನಾಟಕಕ್ಕೆ. 5 ವರ್ಷದಲ್ಲಿ 1 ಲಕ್ಷ ಕೋಟಿ ಹೆಚ್ಚು ಬಂದಿದೆ. ಸತ್ಯವನ್ನು ಮರಿಮಾಚಿ ಸುಳ್ಳನ್ನು ಗಟ್ಟಿಯಾಗಿ ಪದೇ ಪದೇ ಹೇಳಿದರೆ ಸತ್ಯ ಆಗುತ್ತೆ ಅಂತ ನಂಬಿಕೊಂಡು ಸಿದ್ದರಾಮಯ್ಯರ ಆಡಳಿತ ನಡೆಸಿದ್ದಾರೆ. ಮೊನ್ನೆ ಕೊನೆ ದಿವಸನೂ ಕೂಡ ಅವ್ರು ಏನು ಹೇಳಬೇಕಾಗಿತ್ತು ಅಂತಂದರೆ, ಶಿವಕುಮಾರ್ಗೆ ನಾನು ಭಾಳ ಎಲ್ಲ ಚೆನ್ನಾಗಿರೋದನ್ನು ನಿಮ್ಗೆ ಬಿಟ್ಟು ಹೊಂಟಿದ್ದೇನೆ ಅಂತ ಸಂದೇಶ ಶಿವಕುಮಾರ್ಗೆ ಜಾಸ್ತಿ ಇತ್ತು. ಹಣಕಾಸಿಂದು ಹಂಗಿದೆ, 25% ಒಳಗಡೆ 25%, 24.94 ಅಂತ ಅವರೇ ಹೇಳ್ತಾರೆ. ಅಂದರೆ ಆಲ್ಮೋಸ್ಟ್ 25%. ಈ ಪರಿಸ್ಥಿತಿ ಎಂದು ಕರ್ನಾಟಕದಲ್ಲಿ ಇರಲಿಲ್ಲ. 25% ಆಫ್ GSDP ಸಾಲ ತೊಗೊಳ್ಳೋವಂಥ ಅವಕಾಶ ಇದ್ದರೂ ಕೂಡ ಆ ಮಟ್ಟಕ್ಕೆ ಎಂದು ಯಾರೂ ತೊಗೊಂಡಿರಲಿಲ್ಲ. ಈ ಕಳೆದ 3 ವರ್ಷದಲ್ಲಿ ಸುಮಾರು 4 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇದು ದಾಖಲೆ. ಇಷ್ಟು ಸಾಲ ಯಾವ ಮುಖ್ಯಮಂತ್ರಿನೂ ಕೂಡ ಮಾಡಿಲ್ಲ. ಆಮೇಲೆ ಸಾಲ ತೊಗೊಂಡು ಏನು ಮಾಡಿದ್ದಾರೆ? ಸಾಲ ತೊಗೊಂಡು ಅಸೆಟ್ ಕ್ರಿಯೇಷನ್ಗೆ, ಅಭಿವೃದ್ಧಿಗೆ ಮಾಡಿದರೆ ಪರವಾಗಿಲ್ಲ. ಸಾಲ ತೊಗೊಂಡು ರೆವೆನ್ಯೂ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, ತಮ್ಮ ಗ್ಯಾರಂಟಿಗಳು ಅದು ಇದೆಲ್ಲ ಮಾಡಿದ್ದಾರೆ. ಇದರಿಂದ ರಾಜ್ಯಕ್ಕೆ ಪರ್ಮನೆಂಟ್ ಆಗಿರುವಂಥ ಅಸೆಟ್ ಕ್ರಿಯೇಷನ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಆದಾಯ ಬರುವಂಥ ಯಾವುದೂ ವ್ಯವಸ್ಥೆ ಇಲ್ಲ. ಹೀಗಾಗಿ ಆರ್ಥಿಕ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಕುಸಿದಿರುವಂಥ ರಾಜ್ಯ ಇವತ್ತಿದೆ.